ಪುಟ ಮಾತಾಡ್ಬೇಡಿ ಪಾಪ ನೀವು. ನೀವಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ನೀವು ಅಮ್ಮ ಎಷ್ಟೇ ಜಗಳ ಆಡಿದ್ರು ನನ್ ಪಪ್ಪ ತುಂಬಾ ಒಳ್ಳೆಯವರು, ನಮ್ನ ಕಂಡ್ರೆ ತುಂಬಾ ಪ್ರೀತಿ ಇದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ ನೀವ್ ನಡ್ಕೊಂಡ್ರಲ್ಲ, ನಿಮ್ ಮೇಲೆ ಇದ್ದಿದ್ ರೆಸ್ಪೆಕ್ಟ್ ಎಲ್ಲ ಹೊಟ್ಟೋಯ್ತು ಪಾಪ. ಇನ್ ಯಾವತ್ತೂ ನಿಮ್ ಮುಖ ನೋಡಲ್ಲ. ಎಲ್ಲಿಗೆ ಹೋಗಿದೆ ಈ ಫೋಟೋ ತರಕ್ ಹೋಗಿದ್ದೆ. ನೆನ್ನೆ ನಾನು ಹೇಳಿದಕ್ಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಹಾಗೇನಿಲ್ಲ ಸುನಂದ. ನನಗೆ ಗೊತ್ತು ಬಿಕ್ತಿಯಮ್ಮ, ನೆನ್ನೆ ನಾನು ಅಷ್ಟೊಂದು ಹೊರಟಾಗಿ ಮಾತಾಡಬಾರ್ದಿತ್ತು. ನನ್ನ ಮಾತಿಗೆ ನಿಮ್ಗೆ ಬೇಜಾರಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಬನ್ನಿ ಒಳಗೆ. ನೋಡಿ ಬಿಕ್ತಿಯಮ್ಮ, ಇಷ್ಟು ದಿನ ನಾನು ನಿಮ್ಮ ಮನೇಲಿದ್ದೆ. ನನ್ನನ್ನು ನೀವು ನಿಮ್ಮ ಸ್ವಂತ ತಂಗಿ ಥರ ನೋಡ್ಕೊಂಡಿದ್ದೀರಾ. ಒಂದಿನಾದ್ರೂ ಭಾಗ್ಯ ನಿಮ್ಮಮ್ಮ ಯಾಕೆ ಈ ಮನೇಲಿದ್ದಾರೆ ಅಂತ ಪ್ರಶ್ನೆನೇ ಮಾಡಿಲ್ಲ. ನಾನೇನಾದ್ರೂ ಇಲ್ಲಿಗೆ ಬಂದಾಗ ಸುನಂದವ್ರೆ ಎಲ್ಲಿದ್ದೀರಾ ಬನ್ನಿ ಅಂತ ಫೋನ್ ಮಾಡಿ ಕರಿತಾ ಇದ್ರಿ. ಅಷ್ಟು ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದೀರಾ. ಅಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡಿರೋರ್ನ ಈಗ ನಾನು ಚೆನ್ನಾಗಿ ನೋಡ್ಕೋಬೇಕು ತಾನೆ. ಈಗ ನಾನು ಸಂಧಿ. ಬನ್ನಿ ಬಿಕ್ತಿಯಮ್ಮ. ಆದಿ, ನೆನ್ನೆ ನಾನು ಆಡಿದ ಮಾತಿಗೆ ಬೇಜಾರು ಮಾಡ್ಕೊಂಡು ಆಚೆ ನಿಂತಿದ್ಯಲ್ವಾ? ನೋಡು, ದಯವಿಟ್ಟು ಅದನ್ನೆಲ್ಲ ಮರೆತು ಒಳಗಡೆ ಬಾ. ನೀನು ಬಂದರೆ ನನಗೆ ತುಂಬ ಸಂತೋಷ ಆಗುತ್ತೆ. ಬಾ. ಓಹೋ, ಏನೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ರಾ? ಏನಾದ್ರೂ ವಿಶೇಷನಾ? ವಿಶೇಷ ಏನಿಲ್ಲ ರೀ, ಎಲ್ಲ ತಾಂಡವ್ ಮಾಡಿದ ಕರ್ಮ. ಅವನ ಮನುಷ್ಯ ಅಂತ ಹೇಳಕ್ಕೂ ನಾಚಿಕೆ ಆಗತ್ತೆ ನಂಗೆ. ಯಾಕೆ ಸುನಂದ, ಏನಾಯ್ತು? ಈ ಮನೆ ನನ್ನ ಹೆಸರಲ್ಲಿದೆ, ಸೊ ಈ ಮನೆನ ನನಗೆ ಬಿಟ್ಕೊಟ್ಬಿಡಿ. ಈ ಮನೆ ತಾಂಡವ್ ಸರ್ ಹೆಸರಲ್ಲಿರೋದ್ರಿಂದ ಅವರು ಸ್ಟೇ ತಂದಿದ್ದಾರೆ. ಈ ಮನೆಯಲ್ಲಿ ಯಾರು ಇರೋ ಹಾಗಿಲ್ಲ. ಈಗಿಂದೀಗ್ಲೇನೆ ಎಲ್ರೂ ಮನೆನ ಖಾಲಿ ಮಾಡ್ಬೇಕು. ಅಯ್ಯಯ್ಯೋ, ಇಷ್ಟೆಲ್ಲ ಆಯ್ತಾ? ನೀವು ಯಾರು ಏನು ಯೋಚನೆ ಮಾಡ್ಬಿಡಿ, ನೀವೆಲ್ಲರೂ ಇಲ್ಲೇ ಇರ್ಬೋದು. ನಮ್ಮ ಮನೆ ಚಿಕ್ಕದಿರ್ಬೋದು, ಆದರೆ ಮನಸ್ಸು ದೊಡ್ಡದು. ಅಜ್ಜಿ, ತುಂಬಾ ಹಸುವಾಗ್ತಿದೆ, ಏನಾದ್ರೂ ತಿನ್ನಕ್ಕಿದ್ಯಾ? ಅಯ್ಯೋ ದೇವ್ರೆ, ಇರ್ ಮಗ, ಅಡಿಗೆ ಮಾಡ್ಬಿಡ್ತೀನಿ. ಹಾ ಅಮ್ಮ, ನಾನು ಮಾಡ್ತೀನಿ. ಬೇಡ, ನೀನು ನಿಂತ್ಕೊಂಡು ಮಾಡ್ತೀನಿ.
ಭಾಗ್ಯ ಸುಸ್ತಾಯ್ತಮ್ಮ? ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಹೇಗ್ ಮಗಳೇ ನೀನ್ ಇದನ್ನೆಲ್ಲ ಸಹಿಸ್ಕೊಂಡಿದ್ಯಾ? ನಾನೇನಾದ್ರು ನಿನ್ ಜಾಗದಲ್ಲಿ ಇದ್ದಿದ್ರೆ ಬೇರೆನೆ ಕತೆ ಆಗ್ತಿತ್ತು. ಆದ್ರೆ ನೀನು ಗಟ್ಟಿಗಿತ್ತಿ ಎಲ್ಲಾನು ಎದುರಿಸಿ ನಿಂತಿದ್ಯಾ. ಅದೇ ಖುಷಿ ನೋಡು ನಮ್ಗೆ. ನಿನ್ನಿಂದ ಕಲಿಯೋದು ತುಂಬಾ ಇದೆ ಮಗಳೇ. ಅಯ್ಯೋ, ಆ ಥರ ಎಲ್ಲ ಏನೂ ಇಲ್ಲ ಅತ್ತೆ. ಖಂಡಿತ ಇದೆ ಮಗಳೇ. ನೋಡು, ಬಾಯ್, ಬಾ ನೀನು. ಯಾವತ್ತಿದ್ರೂ ನಾವು ನಿನ್ ಜೊತೆಗೆ ಇರ್ತೀವಿ. ಡ್ಯಾಡ್, ಇದೊಂದ್ಸಲ ಚೆಕ್ ಮಾಡಿ. ಅವನು ಮನುಷ್ಯನೇ ಅಲ್ಲ ಕಣೆ, ಮನುಷ್ಯತ್ವ ಅನ್ನೋದೇ ಇಲ್ಲ ಅವನಿಗೆ. ಪಾಪ ಇವಾಗ ಅವರು ಹುಷಾರಾಗಿ ಮನೆಗೆ ಬರ್ತಿದಾರಂತೆ, ಅವಾಗಲೇ ಮನೆಯಿಂದ ಹೊರಗಾಕಂತಲ್ಲ. ಈಗ ಆದಿ ಅಣ್ಣ ಫೋನ್ ಮಾಡಿ ಹೇಳ್ದ ನನಗೆ. ಇದೊಂದೇ ಅಲ್ಲ ಕಿಶನ್, ಈ ತರ ತುಂಬಾ ಪ್ರಾಬ್ಲಮ್ಸ್ ಮಾಡಿದಾರ ಅವ್ರು. ಏನಾಯ್ತಮ್ಮ ಪೂಜಾ, ಯಾಕೆ ಕೂಗಾಡ್ತಾ ಇದ್ದೀರಲ್ಲ? ಗನಲ್ಲಪ್ಪ ಆ ತಾಂಡವ್, ಅವನಿಂದ ಎಲ್ರ ನೆಮ್ಮದಿನೂ ಹಾಳು. ಮತ್ತೇನೋ ಮಾಡ್ದ ಮನೆ ಹಾಳ? ನಾನೇನಾದ್ರೂ ಸ್ಟೇ ಆರ್ಡರ್ ತಂದ್ರೆ ಈ ಕೇಸ್ ಇತ್ಯರ್ಥ ಆಗೋ ತನಕ ಕೋರ್ಟ್ ಅಲ್ಲಿ ಮನೆ ಒಳಗಡೆ ಯಾರಿಗೂ ಎಂಟ್ರಿನೇ ಇಲ್ಲ. ಪೊಲೀಸ್ ಅವ್ರು ಬಂದು ನಿಮ್ಮನ್ನೆಲ್ಲ ಮನೆಯಿಂದ ಹೊರಗೆ ಹಾಕಿ ಮನೆಗೊಂದು ಸೀಲ್ ಹೊಡೆದು ಕಳಿಸ್ತಾರೆ. ಯಾವ್ದಕ್ಕೂ ನೀವೆಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ಬಿಡಿ. ನಾನು ಇಷ್ಟರಲ್ಲೇ ಬರ್ತೀನಿ ಕೋರ್ಟ್ ನೋಟಿಸ್ ತಗೊಂಡ್ಬಂದು ಈ ಮನೆಗೆ ಸೀಲ್ ಹೊಡೆಯೋದಕ್ಕೆ. ಅದಾದ್ಮೇಲೆ ಎಲ್ಲರೂ ಕೇರ್ ಆಫ್ ಫುಟ್ಪಾತ್. ಇಷ್ಟೆಲ್ಲ ಮಾಡಿದಾನ ಮನೆ ಹಾಳ? ಅವನಿಗೆ ತಾಳ್ಮೆಯಿಂದ ಹೇಳಿದ್ದಾಯ್ತು, ಬೈದು ಹೇಳಿದ್ದಾಯ್ತು. ಇಷ್ಟೆಲ್ಲ ಹೇಳಿದ್ಮೇಲೂ ಅವನು ಕೇಳ್ತಾ ಇಲ್ಲ. ಅವನಿಗೆ ಸ್ವಲ್ಪನಾದ್ರೂ ನಾಚಿಕೆನೇ ಇಲ್ವಾ? ಮನುಷ್ಯತ್ವನೇ ಇಲ್ಲದೆ ಇರೋನವನು. ಜೊತೆಗೆ ಅವನು ತಾಳಕ್ಕೆ ಕುಣಿಯೋ ಶ್ರೇಷ್ಠ ಬೇರೆ. ಇನ್ನೊಬ್ಬರು ಮನೆ ಹಾಳು ಮಾಡೋದಕ್ಕೆ ಹುಟ್ಟಿದ್ದಾರೆ ಅವರಿಬ್ಬರು. ಸ್ವಂತ ಅಪ್ಪ ಅಮ್ಮನ ಮೇಲೆ ಕಾಳಜಿ ಇಲ್ಲದೆ ಇರೋನು ಈ ಭೂಮಿ ಮೇಲೆ ಏನು ಹುಟ್ಟಿದಾನೋ? ಇವನಿಗೆ ಒಳ್ಳೆ ಮಾತಿನಲ್ಲಿ ಹೇಳಿ ಸಾಕಾಗಿದೆ. ಇಬ್ಬರನ್ನು ಜೈಲಿಗೆ ಹಾಕಿಸ್ತೀನಿ. ಈ ತಾಂಡವನಿಗೆ ಪೊಲೀಸ್ನವ್ರ ಕೈಲಿ 4 ವರ್ಷದ್ರೇನೆ ಬುದ್ಧಿ ಬರೋದು. ನಾನಿವಾಗ ಏನಾದ್ರೂ ಮಾಡ್ಲೇಬೇಕು. ಡ್ಯಾಡ್, ನಾನು ಈ ತರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಂಬೇಡಿ. ಅವ್ರ ಮನೆ ಸಮಸ್ಯೆಗೆ ನಾವ್ ತಲೆ ಹಾಕೋದು ಸರಿ ಇರಲ್ಲ. ಯಾಕೆ ಸರಿ ಇಲ್ಲ ಕನ್ನಿಕಾ? ಇಷ್ಟೆಲ್ಲ ಸಮಸ್ಯೆ ಮಾಡ್ತಿದ್ದಾನ ಅವನು? ಡ್ಯಾಡ್, ಅಂಟಲ್ ಅಂಡ್ ಅನ್ಲೆಸ್ ಭಾಗ್ಯ ಬಂದು ನಿಮ್ಮ ಹತ್ರ ಪ್ರಾಬ್ಲಮ್ ಇದೆ ಅಂತ ಹೇಳೋವರೆಗೂ ನಾವೇನು ಮಾಡಕ್ ಆಗಲ್ಲ. ಅವಳು ಬಂದ್ ಹೇಳಿದ್ಮೇಲೆ ಬೇಕಾದ್ರೆ ಏನಾದ್ರೂ ಆಕ್ಷನ್ ತಗೊಳ್ಳೋಣ ಡ್ಯಾಡ್. ಆಮೇಲೆ ಕೇಸ್ ಏನಾದ್ರೂ ಕೋರ್ಟಿಗೆ ಹೋದ್ರೆ ನಾವೇನಾದ್ರೂ ಡಿಫೆಂಡ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ನಮ್ಗೆ ಪ್ರಾಬ್ಲಮ್ ಅಲ್ವಾ? ಫಸ್ಟ್ ಆಫ್ ಆಲ್ ನಾವು ತಾಂಡವ್ ಐಡಿಯಾ ಮೇಲೆ ಇನ್ವೆಸ್ಟ್ ಮಾಡಿದೀವಿ. ಅವ್ನು ಏನಾದ್ರೂ ಕೇಸ್ ಹಾಕಿ ಕೇಸ್ ಸ್ಟ್ರಾಂಗ್ ಮಾಡ್ಬಿಟ್ರೆ ನಮ್ಮ ಕಂಪ್ನಿ ಇಮೇಜ್ ಡ್ಯಾಮೇಜ್ ಆಗುತ್ತೆ ಡ್ಯಾಡ್. ಅದಕ್ಕೆ ದುಡುಕ್ ನಿರ್ಧಾರ ತಗೊಳ್ಳೋದು ಬೇಡ ಅಂತ. ನೀನ್ ಏನೇ ಹೇಳು ಕನ್ನಿಕಾ, ನಾನು ಮಾತ್ರ ಅವನು ಸುಮ್ಮನೆ ಬಿಡೋದಿಲ್ಲ. ಓ ಗಾಡ್, ಡ್ಯಾಡ್ ಯಾಕೆ ಹೀಗ್ ಮಾಡ್ತಿದ್ದಾರೆ? ನಾನ್ ಬೇರೆ ಮತ್ತೆ ಆ ಶ್ರೇಷ್ಠನ ಕೆಲ್ಸಕ್ಕೆ ತಗೊಂಡಿದ್ದೀನಿ ಅಂತ ಗೊತ್ತಾದ್ರೆ ಅಷ್ಟೇ ನನ್ ಕತೆ. ಮಾವ, ನೀವ್ಯಾಕೆ ಕಷ್ಟ ಪಟ್ಕೊಂಡು ಇಲ್ಲಿ ಬರಕ್ ಹೋದ್ರಿ? ಅಲ್ಲೇ ಇರ್ಬೋದಿತ್ತಲ್ವಾ? ತಾಂಡವ್ ಅವ್ರಿಗೆ ಕೋಪ ಇರೋದು ನನ್ ಮೇಲ್ ಮಾತ್ರ.
ನಿಮ್ಮನ್ನೆಲ್ಲ ಕಂಡ್ರೆ ಅವ್ರಿಗೆ ತುಂಬಾನೇ ಪ್ರೀತಿ ಇದೆ. ಅಲ್ಲೇ ಇದ್ದಿದ್ರೆ ಚೆನ್ನಾಗೇ ನೋಡ್ಕೊಂಡಿರೋರು. ನೀವಿಬ್ರು ಈ ನಿರ್ಧಾರ ತಗೊಂಡು ಸುಮ್ಮನೆ ಇಲ್ಲಿ ಬಂದು ಕಷ್ಟಪಡ್ತಿದ್ದೀರಾ ಅಂತ ನಂಗೆ ಅನಿಸ್ತಾ ಇದೆ. ಏನು ಹೇಳ್ತಾ ಇದ್ದೀವಿ ಮಗಳೇ ನೀನು? ನಮ್ ಕಷ್ಟನ? ನಮ್ಗಿಲ್ಲಿ ಯಾವ ಕಷ್ಟನೂ ಇಲ್ಲ, ಹಾಗೆ ಅನಿಸ್ತಾ ಇದೆ. ನಿನಗೆ ಹಾಗೆ ಅನಿಸ್ತಾ ಇದೆ ಅಷ್ಟೇ. ಹಾಗೆ ನೋಡಕ್ ಹೋದ್ರೆ ನಾವು ಖುಷಿಯಾಗಿ ಇದ್ದೀವಿ. ಬೀಗ್ರು ಸಿಕ್ಕು ತುಂಬಾ ದಿವಸ ಆಗಿತ್ತು ನೋಡು. ಇನ್ನು ಹರಟೆ ಹೊಡೆಯೋದೇ ಕೆಲಸ. ನನಗೂ ಒಬ್ಬನೇ ಇದ್ದು ಬೇಜಾರಾಗ್ತಾ ಇತ್ತು. ಇವಾಗ ದಿನ ಪೂರ್ತಿ ಹರಟೆ ಹೊಡೆಯೋದೆ. ಭಾಗ್ಯ, ನೀನು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ಬೇಡ, ನಾವು ಆರಾಮಾಗಿ ಇರ್ತೀವಿ. ತನ್ಮಯ್, ಬೇಜಾರಾಗ್ತಿದ್ಯಾ? ಮನೆ ಬಿಟ್ಟು ಬರ್ಬೇಕಾಯ್ತಲ್ಲ ಅಂತ? ಹೌದು ಅಂಕಲ್, ತುಂಬಾ ಬೇಜಾರಾಗ್ತಿದೆ. ಆದ್ರೆ ಒಂದ್ ಖುಷಿ ಇದೆ. ನಾನು, ಅಕ್ಕ, ತಾತ, ಅಜ್ಜಿ, ಅಮ್ಮ, ನೀವು ಎಲ್ರು ಒಟ್ಟಿಗೆ ಇದೀವಲ್ಲ, ಅದೇ ಖುಷಿ ನಂಗೆ. ಆದ್ರೆ ಪಪ್ಪನ್ ಮೇಲೆ ತುಂಬಾ ಬೇಜಾರಿದೆ. ಅವ್ರು ಮಾಡ್ತಿರೋದ್ ಸರಿ ಅನ್ನಿಸ್ತಿಲ್ಲ ಅಂಕಲ್. ನಂಗೆ ತುಂಬಾನೇ ಬೇಜಾರಾಗ್ತಿದೆ ಅವ್ರ ಮೇಲೆ. ಅವರು ನಮ್ಗೆಲ್ಲ ತುಂಬಾ ಪ್ರಾಬ್ಲಮ್ ಕೊಡ್ತಾರೆ. ಅವ್ರ ಅಮ್ಮಂಗ್ ಕೊಡೋ ಕಷ್ಟ ನೋಡಿದ್ರೆ ನಂಗೆ ಅಳು ಬರುತ್ತೆ ಅಂಕಲ್. ಪಾಪ ಅಮ್ಮ. ಅಳ್ಬಾರ್ದು. ಒಂದೇನೋ ಕೆಟ್ಟದಾಗತ್ತೆ ಅಂತಂದ್ರೆ ಅದ್ರ ಹಿಂದೆ 4 ಒಳ್ಳೇದು ಹಾಗೇ ಆಗತ್ತೆ. ನೋಡು, ಎಲ್ಲ ಒಳ್ಳೇದಾಗತ್ತೆ ತನ್ಮಯ್. ನಿನ್ ಜೊತೆ ನಾನಿದ್ದೀನಲ್ವಾ? ನಿನಗೇನೇ ಬೇಜಾರಿದ್ರು, ನಿನಗೆ ಯಾವಾಗ ಬೇಕಾದ್ರೂ ನನ್ನ ಜೊತೆ ಹಂಚ್ಕೋಬಹುದು. ಓಕೆ? ಐ ಆಮ್ ಯುವರ್ ಫ್ರೆಂಡ್. ಅಂಕಲ್, ನೀವೆಷ್ಟು ಒಳ್ಳೆಯವರಲ್ವಾ? ನಮ್ ಪಪ್ಪ ನಿಮ್ ತರ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ವಾ ಅಂಕಲ್? ಎತ್ತ ಮಗ ಇದ್ರು ಮುದ್ದಿನ ಸೊಸೆನೆ ಬೇಕು ಅಂತ ನನ್ನ ಬಿಟ್ಟು ಹೋದ್ರ? ಎಷ್ಟಿರ್ಬೇಡ ಅವ್ರಿಗೆಲ್ಲ. ಈ ತಾಂಡವ್ ಏನಾಯ್ತು? ಯಾಕೆ ಇಷ್ಟು ಬೇಜಾರಲ್ಲಿದ್ಯಾ? ಬೇಜಾರು ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಿ ಶ್ರೇಷ್ಠ? ಅವರೆಲ್ಲರೂ ನನ್ನ ಹೇಗ್ ಕೈ ಬಿಟ್ಟೋದ್ರು ಅಂತ ನೋಡ್ದೆ ತಾನೆ? ಅಲ್ಲ, ನಾನ್ ಏನ್ ತಪ್ಪು ಮಾಡ್ದೆ ಅಂತ? ಏಯ್, ಅವರೆಲ್ಲ ಬಿಟ್ಟು ಹೋದ್ರು ಅಂದ್ರೆ ಖುಷಿಯಾಗದ್ ಬಿಟ್ಟು ಯಾಕೋ ಇಷ್ಟು ಬೇಜಾರ್ ಮಾಡ್ಕೊಂಡಿದ್ಯಾ? ಏನ್ ಮಾತಾಡ್ತಿದ್ಯಾ ನೀನು? ಹೌದು ತಾಂಡವ್, ಇರೋದನ್ನೇ ಹೇಳ್ತಾ ಇದ್ದೀನಿ. ತಾಂಡವ್, ನೀನ್ ಏನು ತಪ್ಪು ಮಾಡಿಲ್ಲ. ನೀನ್ ತಪ್ಪು ಮಾಡಿದ್ಯಾ ಅಂತ ಭಾಗ್ಯ ಪೋಟ್ರೆ ಮಾಡ್ತಿದ್ದಾಳೆ. ಅವಳಿಂದ ನಿನ್ನ ಯಾರು ಅರ್ಥ ಮಾಡ್ಕೊಳ್ದೆ ಹೊರಟೋದ್ರು. ಅಲ್ಲ ಶ್ರೇಷ್ಠ. ತಾಂಡವ್, ಪ್ಲೀಸ್ ಕಣೋ, ಏನೇನೋ ಯೋಚನೆ ಮಾಡಿ ತಲೆಗೆ ಹಾಕೋಬೇಡ. ಈ ಮೂಮೆಂಟ್ ನ ಹಾಳು ಮಾಡ್ಕೋಬೇಡ. ತಾಂಡವ್, ನಾವ್ ಭಾಗ್ಯನ ಟಾರ್ಚರ್ ಮಾಡ್ಬೇಕಿತ್ತು, ನಾವ್ ಮಾಡಿದೀವಿ. ದಿಸ್ ಇಸ್ ಆರ್ ಸಕ್ಸಸ್. ನಾವ್ ಇದನ್ನ ಎಂಜಾಯ್ ಮಾಡೋಣ. ಕುತ್ಕೋ ಕುತ್ಕೋ ತಾಂಡವ್. 1 ನಿಮಿಷ ಇರು, ಬಂದೆ. ತಾಂಡವ್, 1 ನಿಮಿಷ. ಎಸ್, ಟೆಲ್ ಮಿ ಕನಿಕಾ, ಏನು ಹೇಳು. ಇವತ್ತು ನಾನು ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದೀನಿ. ನಿನ್ ಖುಷಿಗೆ ಒಂದಿಷ್ಟು ಬೆಂಕಿ ಬಿತ್ತು. ಯಾಕೆ ಈ ತರ ಮಾಡ್ದೆ? ನಾನೇನ್ ಮಾಡ್ದೆ ಕನಿಕಾ? ಅಲ್ಲ, ಆ ಭಾಗ್ಯನಿಂದ ಮನೆ ಯಾಕೆ ಕಿತ್ಕೊಳಕ್ ಹೋದ್ರಿ ನೀವಿಬ್ರು? ಡ್ಯಾಡ್ ಇಲ್ಲಿ ಫುಲ್ ಟೆನ್ಷನ್ ಆಗಿದ್ದಾರೆ. ಏನ್ ಮಾಡ್ಬೇಕು ಒಂದು ಗೊತ್ತಾಗ್ತಿಲ್ಲ ನಂಗೆ. ಅವ್ರು ಮೊದ್ಲೇ ಕೋಪದಲ್ಲಿದ್ದಾರೆ. ಅದ್ರ ಮೇಲೆ ನಾನ್ ನಿನ್ನ ಕೆಲ್ಸದಿಂದ ತೆಗ್ದಿಲ್ಲ ಅಂತ ಗೊತ್ತಾದ್ರೆ ಅಷ್ಟೇ ಕತೆ. ಇಷ್ಟೆಲ್ಲ ಆದ್ಮೇಲೆ ನಿನ್ನ ಕೆಲ್ಸದಲ್ಲಿ ಇಟ್ಕೊಳ್ಳೋದು ರಿಸ್ಕ್ ಶ್ರೇಷ್ಠ. ಇನ್ ಮುಂದೆ ನೀನು ಕೆಲ್ಸಕ್ಕೆ ಬರ್ಬೇಡ. ಕನಿಕಾ, ನೀನೀಗ ಆ ಕಂಪನಿ CEO.
ನೀನ್ ಇನ್ನೂ ಈ ತರ ನಿಮ್ಮ ಅಪ್ಪನ ಮಾತು ನಿಮ್ಮ ಅಣ್ಣನ ಮಾತು ಕೇಳ್ಕೊಂಡಿರ್ತೀಯ ಅಂತ ಗೊತ್ತಿರ್ಲಿಲ್ಲ. ಕೆಲ್ಸದಿಂದ ತೆಗಿಬೇಕು ಅಂದ್ರೆ ತೆಗಿ, ಬಟ್ ಒಂದನ್ನ ನೆನ್ಪಿಟ್ಕೋ, ನಾನ್ ನಿನ್ಗೆ ರೈಟ್ ಹ್ಯಾಂಡ್ ಆಗೇ ಇರ್ತೀನಿ. ನೀನ್ ಏನೇ ಮಾಡ್ಬೇಕು ಅಂದ್ರು ನಾನ್ ನಿನ್ಗೆ ಸಪೋರ್ಟಿವ್ ಆಗೇ ಇರ್ತೀನಿ. ಆದ್ರೆ ನನ್ ಜಾಗಕ್ಕೆ ಬೇರೆ ಯಾರಾದ್ರೂ ಬಂದ್ರೆ ನೀನ್ ಅನ್ಕೊಂಡಿದ್ನೆಲ್ಲ ಅವ್ರು ಮಾಡೋದಕ್ ಬಿಡಲ್ಲ. ಸ್ಪೆಷಲಿ ಆ NGO ವಿಷಯ ನೀನೇ ಡಿಸೈಡ್ ಮಾಡು ಕನಿಕಾ. ಶ್ರೇಷ್ಠ ಹೇಳ್ತಿರೋದು ಕರೆಕ್ಟ್. ಎಲ್ಲಾದ್ರೂ ಶ್ರೇಷ್ಠನ ನಾಳೆ ಉಲ್ಟಾ ಹೊಡೆದ್ರೆ ಏನ್ ಮಾಡೋದು? ಸರಿ, ನಾನೇ ನಿನ್ನ ಕೆಲ್ಸದಿಂದ ತೆಗಿಯಲ್ಲ. ಆದ್ರೆ ಒಂದ್ ವಿಷಯ, ನೀನ್ ನಮ್ ಕಂಪನಿನಲ್ಲಿ ಕೆಲಸ ಮಾಡ್ತಿರೋದು ಯಾವುದೇ ಕಾರಣಕ್ಕೂ ಡ್ಯಾಡ್ಗೆ ಗೊತ್ತಾಗ್ಬಾರ್ದು. ಗಾಟ್ ಇಟ್? ಬಾಯ್ ಕನಿಕಾ. ಯಾವನಿಗೆ ಬೇಕು ನಿಮ್ ಮನೆ? ನಿಮ್ ಋಣ ನಿಮ್ ಹಂಗು ಎರಡೂ ನಮಗ್ ಬೇಕಾಗಿಲ್ಲ. ನಾನ್ ಏನು ಅಂತ ತೋರಿಸ್ತೀನಿ ನಿಮ್ಗೆ. 0 ಇಂದಾನೇ ನನ್ನ ಲೈಫನ್ನ ಸ್ಟಾರ್ಟ್ ಮಾಡ್ತೀನಿ. ನೀವೇನ್ ನನಗೆ ಈ ಮನೆನ ಭಿಕ್ಷೆ ಆಗಿ ಕೊಡೋದು, ನಾನೇ ನನ್ನ ಪಾಲನ ನಿಮಗೆ ಭಿಕ್ಷೆ ಆಗಿ ಕೊಟ್ಟು ಹೋಗ್ತಾ ಇದ್ದೀನಿ. ಅಮ್ಮ, ನಿನ್ ಮೊಬೈಲ್ಗೆ ಎಷ್ಟೊಂದು ಮಿಸ್ ಕಾಲ್ ಬಂದಿದೆ. ಅಯ್ಯೋ, ಇದೇನಿದು, ಇಷ್ಟೊಂದು ಮಿಸ್ ಕಾಲ್ಸ್ ಇದೆ. ಭಾಗ್ಯವ್ರೆ, ಮಿಸ್ಡ್ ಕಾಲ್ಸಾ? ಯಾರ್ದು? ಅದೇ ಅವ್ರೆ, ನಾವು ಊಟ ಕೊಡ್ತಿದ್ವಲ್ಲ, ಅವ್ರಿಗೆ ಇವತ್ತು ಅಡ್ಗೆ ಮಾಡ್ಕೊಡಕ್ ಆಗಿಲ್ವಲ್ಲ, ಅದನ್ನ ಕೇಳಕ್ಕೆ ಇರ್ಬೇಕು. ಎಷ್ಟೊಂದ್ ಸಲ ಕಾಲ್ ಮಾಡಿದಾರೆ. ಭಾಗ್ಯ, ಏನ್ ಹೇಳ್ತಾ ಇದ್ದೀರಾ? ಹೌದು ಅವ್ರೆ, ಮನೇಲಿ ನೆನ್ನೆಯಿಂದ ಏನೇನು ಆಗ್ತಿತ್ತಲ್ವಾ, ನಿಮ್ಗೆ ಗೊತ್ತು ತಾನೆ. ಅದೆಲ್ಲದ್ರ ಮಧ್ಯೆ ಮನೇಲಿ ಅಡ್ಗೆ ತಯಾರು ಮಾಡೋದಕ್ಕೆ ಆಗ್ಲೇ ಇಲ್ಲ. ಫೋನ್ ಕಡೆ ಗಮನ ಕೊಡಕ್ಕೂ ಆಗಿಲ್ಲ. ಅದಕ್ಕೆ ಫೋನ್ ಬಂದಿರೋದೇ ಗೊತ್ತಾಗ್ಲಿಲ್ಲ. ಸರಿ, ನೀವೊಂದು ಕೆಲಸ ಮಾಡಿ, ಅವರಿಗೆ ಕಾಲ್ ಮಾಡಿ ನಾಳೆಯಿಂದ ಈ ಥರ ಆಗಲ್ಲ ಅಂತ ಸಾರಿ ಕೇಳಿ. ಹಲೋ, ಏನಮ್ಮ ನೀವು? ನಿನ್ನೆಯಿಂದ ಕಾಲ್ ಮಾಡ್ತಾ ಇದ್ದೀನಿ, ರಿಸೀವೇ ಮಾಡ್ತಾ ಇಲ್ಲ. ಕ್ಷಮಿಸಿ ಸರ್, ಅದು ಒಂದ್ ಸಮಸ್ಯೆ ಆಗ್ಬಿಟ್ಟಿತ್ತು, ಅದಕ್ಕೆ ಫೋನ್ ಕಡೆ ಗಮನ ಕೊಡಕ್ ಆಗ್ಲಿಲ್ಲ. ಏನಮ್ಮ ನೀವು ಇಷ್ಟು ವರ್ಕ್ ಎಥಿಕ್ಸ್ ಇಲ್ಲ ಅಂದ್ರೆ ಹೇಗೆ? ನಿಮ್ಮನ್ನ ಬಿಷ್ಟು ಜನಕ್ಕೆ ಊಟಕ್ಕೆ ಅರೇಂಜ್ ಮಾಡಕ್ ಹೇಳಿದ್ದೆ, ಬಟ್ ನೀವು ಮೋಸ ಮಾಡ್ಬಿಟ್ರಿ. ಸರ್, ದಯವಿಟ್ಟು ಕ್ಷಮಿಸಿ ಸರ್, ನಾನು ಹಾಗೆ ಮಾಡಬಾರ್ದಿತ್ತು, ನಂದೇ ತಪ್ಪು. ಇದೊಂದ್ಸಲ ಕ್ಷಮಿಸ್ಬಿಡಿ ಸರ್, ನಾಳೆಯಿಂದ ಯಾವತ್ತೂ ಹಿಂಗ್ ಮಾಡಲ್ಲ. ನಾಳೆಯಿಂದ ನೀವು ಊಟ ತಂದ್ರೆ ತಾನೆ? ನೋಡಮ್ಮ, ನೀನ್ ಇವತ್ತು ಮಾಡಿದ್ದೆ ಸಾಕು. ನಾನು ಕಾಂಟ್ರಾಕ್ಟ್ ನ ಬೇರೆಯವ್ರಿಗೆ ಕೊಡ್ತಾ ಇದ್ದೀನಿ. ನಾಳೆಯಿಂದ ನೀವು ಊಟ ತರೋದು ಬೇಡ, ಸರಿನಾ? ಅಲ್ಲ ಸರ್, ಭಾಗ್ಯ, ಏನಾಯ್ತು? ಏನ್ ಹೇಳಿದ್ರು? ಇವತ್ತು ನಿಮ್ಮಿಂದ ನಮಗೆ ತುಂಬಾನೇ ತೊಂದರೆ ಆಗಿದೆ, ನಾಳೆಯಿಂದ ನೀವೇನು ಅಡುಗೆ ಮಾಡ್ಕೊಡೋದು ಬೇಡ ಅಂತ ಹೇಳಿದ್ರು. ಭಾಗ್ಯ, ಆಗಿದ್ದಾಯ್ತು ಬಿಡಿ, ಬೇಜಾರು ಮಾಡ್ಕೋಬೇಡಿ. ಮುಂದೆ ಏನಾಗುತ್ತೋ ನೋಡೋಣ ಬಿಡಿ. ಅರೆ, ಇವ್ರು ಯಾಕೆ ಫೋನ್ ಮಾಡ್ತಿದ್ದಾರೆ? ಯಾರು ಭಾಗ್ಯ? ಅದೇ ನಾವು ನಿನ್ನೆ ಆಫೀಸ್ಗೆ ಹೋಗಿ ಒಂದ್ ಮ್ಯಾನೇಜರ್ ಹತ್ರ ಮಾತಾಡ್ಕೊಂಡು ಬಂದ್ವಲ್ಲ, ನಮ್ ಊಟ ಬೇಡ ಅಂತ ಹೇಳಿದ್ರಲ್ಲ, ಅವ್ರು ಫೋನ್ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದಾರೋ ಏನೋ. ಆನ್ಸರ್ ಮಾಡಿ, ಸ್ಪೀಕರ್ಗೆ ಹಾಕಿ. ಹಲೋ ಸರ್, ನಮಸ್ತೆ. ನಮಸ್ತೆ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಫೋನ್ ಮಾಡಿದ್ದೆ. ಹಾ ಸರ್, ಹೇಳಿ. ಅದೇ, ನಾನು ನಿನ್ನೆ ನಿಮ್ಮ ಫುಡ್ನ ಬೇಡ ಅಂತ ರಿಜೆಕ್ಟ್ ಮಾಡಿದ್ದೆ. ಬಟ್ ವಿಷಯ ಏನಂದ್ರೆ, ನಾನು ಅಂದ್ಕೊಂಡಿರೋ ಆ ರೆಪ್ಯೂಟೆಡ್ ಫುಡ್ ಸರ್ವಿಸ್ ಅವರು ಕೊಟೇಶನ್ನ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಅದು ವರ್ಕೌಟ್ ಆಗ್ತಿಲ್ಲ. ನೀವು ಹೇಳ್ದಂಗೆ ಟೇಸ್ಟ್ ಕೂಡ ಚೆನ್ನಾಗಿಲ್ವಂತೆ. ಎಂಪ್ಲಾಯ್ಸ್ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ರು. ಅದಕ್ಕೆ ನೀವೇನಾದ್ರೂ ಅದನ್ನ ಟೇಕ್ ಓವರ್ ಮಾಡ್ಬೋದಾ ಅಂತ. ಖಂಡಿತ ಸರ್, ಖಂಡಿತ ಟೇಕ್ ಓವರ್ ಮಾಡ್ತೀವಿ. ಆದ್ರೆ ಒಂದು ಕಂಡೀಷನ್ ಇದೆ. ಏನ್ ಕಂಡೀಷನ್ ಸರ್? ಸೋಷಿಯಲ್ ಮೀಡಿಯಾ ಇವಾಗ ತುಂಬಾನೇ ಟ್ರೆಂಡಿಂಗ್ ಅಲ್ಲಿದೆ.
ಇನ್ಫ್ಯಾಕ್ಟ್ ನನ್ನ ವೆಂಚರ್ನ ನಾನು ಅಲ್ಲೇ ಪ್ರಮೋಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನೀವು ಅಷ್ಟೇ ಒಂದು ಅಕೌಂಟ್ ಮಾಡಿ ಅಲ್ಲಿ ಪ್ರಮೋಟ್ ಮಾಡೋಕ್ಕೆ ಶುರು ಮಾಡಿ. ಫುಡ್ ಪೇಜ್ ಎಲ್ಲ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ, ನಿಮಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಅದೊಂದೇ ನನಗೂ ಸಹಾಯ ಆಗುತ್ತೆ. ಅದೊಂದು ಮಾಡ್ತೀರಾ ಸರ್? ಅದು ನನ್ನ ಹಾ ಸರ್, ಖಂಡಿತ ಮಾಡ್ತೀವಿ ಸರ್, ಡೋಂಟ್ ವರಿ. ಓಕೆ, ಥ್ಯಾಂಕ್ ಯು. ನಾಳೆ ಸಿಗೋಣ. ಅಲ್ಲ ಆದಿಯವರೇ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪ್ರಮೋಟ್ ಮಾಡಬೇಕು ಅಂತಂದ್ರೆ ಆಯ್ತು ಓಕೆ ಅಂದ್ಬಿಟ್ರಲ್ಲ. ನನಗೆ ಅದ್ರ ಬಗ್ಗೆ ಎಲ್ಲ ಏನು ಗೊತ್ತೇ ಇಲ್ಲ, ಹೇಗ್ ಮಾಡೋದು? ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಎಲ್ಲ ಹೇಳ್ಕೊಡ್ತೀನಿ. ನೀವು ಏನಿದ್ರು ನಾಳೆ ಅಡುಗೆ ಮಾಡ್ಕೊಳ್ಳೋಕ್ಕೆ ತಯಾರಿ ಮಾಡ್ಕೊಳ್ಳಿ, ಸರಿನಾ?